ನಮಸ್ಕಾರ, ಮಿಶ್ರಿ ಮ್ಯಾಶಪ್ಗೆ ಸ್ವಾಗತ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ನು ನಮ್ಮ ಅತ್ತೆ ಊರಿಂದ ಬಂದಿದ್ದಾರೆ. ಅಂದರೆ ನನ್ನ ಹಸ್ಬೆಂಡ್ನ ತಾಯಿ ದಾವಣಗೆರೆಯಿಂದ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಊರಿಂದ ಬಂದಿರೋದು. ನಾಳೆ ಸೆಲೆಬ್ರೇಷನ್ ಇದೆ ವರಮಹಾಲಕ್ಷ್ಮಿ ಹಬ್ಬ. ಯೂಶ್ವಲಿ ನಮ್ಮ ಅತ್ತೆ ಅವರು ಊರಲ್ಲಿ ಅಂದರೆ ದಾವಣಗೆರೆಯಲ್ಲಿ ಸ್ವಲ್ಪ ಜೋರಾಗಿ ಮಾಡ್ತಾರೆ. ಈ ಸತಿ ನಮ್ಮ ಜೊತೆ ಬೆಂಗಳೂರಿನಲ್ಲಿ ಮಾಡೋಣ ಅಂತ ಬಂದಿದ್ದಾರೆ. ನಾಳೆ ಹಬ್ಬ ಇರೋದ್ರಿಂದ ಇವತ್ತೇ ಎಲ್ಲ ಮಾಡೋಣ ಅಂತ ತಯಾರಿ ಮಾಡ್ಕೊತಾ ಇದ್ದೀವಿ. ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು, ಚಿಗ್ನಿ ಟಂಬಿಟ್ ಆಗಿರ್ಬೋದು, ಅಥವಾ ಅಡುಗೆಗೆಲ್ಲ ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲ ಮಾಡ್ತಿದ್ದೀವಿ. ಅಂದರೆ ಡೆಕೋರೇಷನ್ ಫಸ್ಟ್ ಚಿಗ್ನಿ ಟಂಬಿಟ್ ಆಲ್ರೆಡಿ ಆಗಿದೆ. ಇವಾಗ ಸ್ಯಾರಿ ಡ್ರಾಪಿಂಗು ಮತ್ತು ಡೆಕೋರೇಷನ್ ಮಾಡೋಣ ಅಂತಿದ್ದೀವಿ. ಸೊ ಇವತ್ತಿಂದು ಫೆಸ್ಟಿವ್ ವ್ಲಾಗ್ ಆಗಿರುತ್ತೆ. ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡೋಣ ಅಂತ ಇದ್ದೀವಿ. ಇವರೇ ನಮ್ಮ ಅತ್ತೆ. ಇವ್ರ ಹೆಸರು ಸರೋಜಾ ಅಂತ ಅಂದ್ಬಿಟ್ಟು ಇವ್ರು ದಾವಣಗೆರೆಯಿಂದ ಬಂದಿದ್ದಾರೆ. ಸೊ ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡೋಣ. ಕೆಳಗಡೆ ಸಮ ಇರಬೇಕು, ಕರೆಕ್ಟಾಗಿ ಇರಬೇಕು, ಸಮ ಇರಬೇಕು. ಈಗ ಮಾಡ್ಕೋಬೇಕು. ಸೊ ಇದಿಷ್ಟು ನೆರಿಗೆ ಆಯ್ತು. ಇದಿಷ್ಟು ಉಳಿಸಿರೋದು ಏನಕ್ಕೆ? ಲಕ್ಷ್ಮಿಗೆ ಮುಸುಗ್ ಮಾಡಿ ತಲೆ ಮೇಲೆ ಹಾಕಕ್ಕೆ. ಲಕ್ಷ್ಮಿಗೆ ತಲೆ ಮೇಲಿಂದ ಹಾಕಕ್ಕೆ. ಈಗ ನಾನು ಮುಸುಕಿಗೆ ನೆರಿಗೆ ಮಾಡ್ಕೊಂತೀನಿ. ಅದನ್ನ ಮುಸುಕ್ ಮಾಡಿ ನೆರಿಗೆ ಮಾಡ್ಕೊಂತೀನಿ. ಸರಿ. ಇದು ಸೇಮ್ ನಾವ್ ಹೆಂಗ್ ಸೀರೆ ಉಡ್ಕೊಂತೀವೋ ಅದೇ ತರ ಅದನ್ನ ಸ್ಯಾರಿನ ಅರ್ಧ ಮಾಡ್ಕೊಂಡು ಅರ್ಧ ಫೋಲ್ಡ್ ಮಾಡಿ ಈಗ ಮುಸುಕಿಗೆ ನೆರಿಗೆ ಮಾಡ್ಕೊಂತ ಇದೀನಿ. ಇಲ್ಲಿಗೊಂದು ಎರಡು ಹಾಕು. ಈಗ ಮುಸ್ಕಾಗಿದೆ, ಎರಡು ಪಿನ್ ಹಾಕೋಣ. ಈಗ ಸೊ ಇಷ್ಟು ರೆಡಿ ಆಗಿದೆ. ಹಿಂಗೆ ನೆರಿಗೆ ಮಾಡಿಕೊಂಡು ಇಲ್ಲೊಂದು ಪಿನ್ನು ಮತ್ತೆ ತುದಿಯಲ್ಲೊಂದು ಪಿನ್ ಹಾಕ್ತೇನೆ. ಸೊ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮುಗ್ದಿದೆ. ಇವಾಗ ಲಕ್ಷ್ಮಿಗೆ ಕೈ ಮಾಡ್ತಿದ್ದೀವಿ. ಫಸ್ಟ್ ಸ್ಟಾರ್ಟಿಂಗು ಇದನ್ನ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿನೇ ಇದನ್ನ ಕೈ ಮಾಡ್ತಾ ಇರೋದು ಲಕ್ಷ್ಮಿಗೆ. ಸೊ ನಾನು ಮಡ್ಚ್ಕೊಂತ ಇದ್ದೀವಿ. ಇದನ್ನ ಅರ್ಧ ಮಡಚ್ಕೋಬೇಕು. ಅದೇ ಬ್ಲೌಸ್ ಪೀಸ್ ಹೆಂಗಿರುತ್ತೋ ಅದರಲ್ಲಿ ಹಾಫ್. ಈಗ ಇದನ್ನ ಕೈ ಎಲ್ಲ ಇದನ್ನ ಮತ್ತೆ ಹಿಂಗೆ. ಸೊ ಈ ಸೈಜಿಗೆ ಬರಬೇಕು. ಇದು ಒಳಗಬೇಕು. ಇದು ಸೊ ಇದೇನು ಅಂತ ನೋಡ್ತಿರ್ಬೋದು. ಇದು ಬರೀ ಬ್ಲೌಸ್ ಪೀಸಿಂದ ಮಾಡಿರೋದು. ಲಕ್ಷ್ಮಿಗೆ ಕೈ ಇಡ್ತೀವಲ್ಲ ಅದನ್ನು ಈ ಥರ ಮಾಡಿರೋದು. ಇದಕ್ಕೆ ಇವಾಗ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸುತ್ತಿ ಅದನ್ನೇ ಲಕ್ಷ್ಮಿ ಕೈ ಥರ ಮಾಡ್ತೀವಿ. ಸೊ ಇದು ನೋಡ್ಬೋದು. ಎಲ್ಲ ಬರೀ ಬ್ಲೌಸ್ ಪೀಸ್ಗಳು ಮನೇಲಿತ್ತು. ಹೊಸ ಬ್ಲೌಸ್ ಪೀಸ್ಗಳನ್ನ ಒಂದೊಂದಾಗೆ ಸುತ್ತಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ಇದನ್ನು ಲಕ್ಷ್ಮಿ ಕೈ ಥರ ಇಡ್ತೀವಿ.
ಇವಾಗ ಲಕ್ಷ್ಮಿ ಕೈ ರೆಡಿ ಆಗಿದೆ. ಸೊ ಈ ತರ ಬರುತ್ತೆ. ಇದೊಂದು ಕೈ ಆಯ್ತು. ಇವಾಗ ಮಧ್ಯೆ ಇಷ್ಟು ಗ್ಯಾಪ್ ಇದೆಯಲ್ಲ, ಇದನ್ನ ಸಣ್ಣದಾಗಿ ಮಾಡ್ಕೋಬೇಕು. ದೊಡ್ಡದಾಗತ್ತೆ. ಹೌದು. ಸೊ ಇದನ್ನ ಹಿಂಗ್ ಮಾಡ್ತೀರಲ್ಲಮ್ಮ, ಅದೇ ಮಡಚ್ಬೇಕು ಈಗ. ಏನಿದೆ ಈ ತರ ಪಿನ್ ಹಾಕಿದೀವಿ. ಲೆಂತ್ ಇಷ್ಟು ಬರುತ್ತೆ. ಸಮ ಬಂತಲ್ವಾ? ನನ್ನ ಮಗ ಬೇರೆ ಎದ್ದಿದ್ದಾನೆ. ಇವಾಗ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ಗೊತ್ತಿಲ್ಲ. ಇವನ್ ಮಲ್ಕೊಂಡಾಗ ಎಲ್ಲ ಮುಗ್ಸೋಣ ಅಂತ ಅನ್ಕೊಂಡ್ರೆ ಆಗ್ಲಿಲ್ಲ. ಇವಾಗ ಇವ್ನ ಹಿಡಿಯೋದ್ರಲ್ಲೇ ಟೈಮ್ ಆಗೋಗುತ್ತೆ. ಡೆಕೋರೇಷನ್ಗೆ ಎಲ್ಲ ಸಾಮಾನು ತಗೊಂಬರೋಣ ಅಂತ ಹೊರಟ್ವಿ. ಬಟ್ ಮಳೆ ಚೆನ್ನಾಗಿ ಬರ್ತಾ ಇದೆ. ನನ್ನ ಮಗ ಬೇರೆ ಎದ್ದ, ಊಟ ಮಾಡಿಸ್ಬೇಕು. ಇವಂದು ಊಟ ಎಲ್ಲ ಮುಗಿಸಿ ಆಮೇಲೆ ಎಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೊಂಡ್ಬರ್ಬೇಕು. ಯಾವಾಗ ಅಂತ ಗೊತ್ತಿಲ್ಲ. ಈ ಮಳೆಗೆ ಜನ ಏನು ಪಾಪ ಸಾಮಾನ್ಯ ಏನು ಮಾಡಿದಾರೋ ಗತಿ ಗೊತ್ತಿಲ್ಲ. ಗಂಗ ಪೂಜೆ ಹೇಳೋದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸ್ತೀವಲ್ಲ ಕೊಡ, ಆ ಕೊಡದಲ್ಲಿ ಪಂಚಾಮೃತ ಹಾಕಬೇಕು. ಅದು ಏನಂದರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ನೀರು ಇಷ್ಟನ್ನ ಹಾಕಿ ಅದಕ್ಕೆ ಪಂಚಾಮೃತ ಹಾಕಿ ಲಕ್ಷ್ಮಿ ಕೂರಿಸ್ಬೇಕು. ಮತ್ತು ನಾವು ಕಪ್ಪಲ್ಲಿ ಹಾಕೊಂಡು ರೆಡಿ ಮಾಡ್ಕೋಬೇಕಮ್ಮ. ಆಮೇಲೆ ಕೊಡಪಂದಾಗ ಹಾಕಬೇಕು. ಈಗ ಫಸ್ಟ್ ಮೊಸರು ಹಾಕಿದ್ದೀನಿ, ಆಮೇಲೆ ಹಾಲು ಹಾಕ್ತೀನಿ. ಈಗ ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು 5 ಪದಾರ್ಥ ಸೇರಿದರೆ ಪಂಚಾಮೃತ ಆಗುತ್ತೆ. ಇದನ್ನ ಕೊಡದೊಳಗೆ ಹಾಕ್ಬೇಕೀಗ. ಇದೇ ವರಮಹಾಲಕ್ಷ್ಮಿ ಕೂರ್ಸ ಕೊಡ. ಇದರಲ್ಲಿ ನಾವು ಪಂಚಾಮೃತ ಹಾಕಬೇಕು. ಹಾಕಿದ ತಕ್ಷಣ ನೀರು ತುಂಬಿಸ್ಕೋಬೇಕು. ಲಕ್ಷ್ಮಿ ಕೊಡಪಾನಕ್ಕೆ ಪಂಚಾಮೃತ ಹಾಕಿದ ಮೇಲೆ ಅದು ಕೊಡದಲ್ಲಿ 5 ವಿಳೆದೆಲೆ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಡಬೇಕು. ಸೊ ಇವಾಗ ವಿಳೆದೆಲೆ ಇಡ್ತಾ ಇದ್ದಾರೆ. 5 ವಿಳೆದೆಲೆನೇ ಇಡಬೇಕು. ಸೊ ಇವಾಗ ಸೀರೆ ಎಲ್ಲ ಉಡ್ಸಾಗಿದೆ. ಇವಾಗ ಲಕ್ಷ್ಮಿಗೆ ಕೈ ಇಡ್ತಾ ಇದೀವಿ. ನಾವು ಅವಾಗಲೇ ಕೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಬಳೆ ಎಲ್ಲ ಹಾಕಿ ರೆಡಿ ಮಾಡಿದ್ವಿ.
ಮುಖ ಇವಾಗ ರೆಡಿ ಮಾಡ್ತಿದ್ದೀವಿ. ಮೊದಲಿಗೆ ಗಂಧನ ಫಸ್ಟ್ ಹಣೆಗೆ ಕೆನ್ನೆಗೆ ಎಲ್ಲ ಹಚ್ಬೇಕು. ಅದಾದಮೇಲೆ ಅದ್ರ ಮೇಲ್ಗಡೆ ಕುಂಕುಮ ಅರಿಶಿನ ಹಚ್ಬೇಕು. ಅದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ನನಗೆ ಬರೋಲ್ಲ. ಚೆನ್ನಾಗಿ ಅರಿಶಿನ ಕುಂಕುಮ ನೋಡ್ರಿ. ನಮ್ಮ ಲಕ್ಷ್ಮಿ ಮುಖ ಇವಾಗ ರೆಡಿ ಆಗಿದೆ. ಮೊದಲಿಗೆ ನಾವು ಕಿವಿಗೆ ಮತ್ತು ಮೂಗುತಿ ಎಲ್ಲ ಇಟ್ಟಾಯಿತು. ಅದ್ರ ಮೇಲ್ಗಡೆ ನಾವು ಗಂಧ ಹಚ್ಬಿಟ್ಟು ಆಮೇಲೆ ಕುಂಕುಮ ಅರಿಶಿನ ಹಚ್ಚಬೇಕು. ಇವಾಗ ನಮ್ಮದು ಲಕ್ಷ್ಮಿ ಮುಖ ರೆಡಿ ಆಗಿದೆ. ನಮ್ಮದು ಸ್ಯಾರಿಗೆ ಇವಾಗ ಲಕ್ಷ್ಮಿ ಮುಖ ಇಡೋದು. ಸೊ ಲಕ್ಷ್ಮಿ ಡೆಕೋರೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದೊಂದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿದ್ದಿದ್ದು. ಅಂದರೆ ಲಕ್ಷ್ಮಿ ಯಾವಾಗಲೂ ಕೈಯಿಂದ ದುಡ್ಡು ಚೆಲ್ತಾ ಇರತ್ತಲ್ವಾ, ಅದಕ್ಕೆ ಆ ಥರ ಒಂದು ಪ್ಲ್ಯಾನ್ ಮಾಡ್ತಿರೋದು.